ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ಸಂದೇಶವಾಗಿ ನಾವು ನೋಡೋಣ. ನೋಡಿ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 21ರಿಂದ 24ನೇ ವಾಕ್ಯದವರೆಗೂ ಇವತ್ತು ನಾವು ದೇವರ ಸಂದೇಶವನ್ನು ನೋಡೋಣ. ನೋಡಿ, ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೋಡಿ, 21ನೇ ವಾಕ್ಯದಲ್ಲಿ ನರಹತ್ಯೆ ಮಾಡಬಾರದು. ನೋಡಿ, ಯೇಸು ಕ್ರಿಸ್ತನು ಒಂದಾನೊಂದು ದಿನ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ ಯಾರಾದರೂ ನರಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾರೆ. ಆಗ ಅಲ್ಲಿ ನ್ಯಾಯವನ್ನು ತೀರಿಸ್ತಾರೆ. ನೀನು ಬೇಕೆಂದು ಮಾಡಿದ್ಯಾ, ಇಲ್ಲಾಂದ್ರೆ ಸುಮ್ಮನೆ ನರಹತ್ಯೆ ಮಾಡಿದ್ಯಾ ಎಂಬುದಾಗಿ ಚೆಕ್ ಮಾಡಿ ಆತನಿಗೆ ಶಿಕ್ಷೆಯನ್ನು ಕೊಡ್ತಾರೆ. ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೂ ಸಹ ಖಂಡಿತ ಮರಣದಂಡನೆ ಆಗಬೇಕೆಂಬುದಾಗಿ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಆ ಒಂದು ಕಾರ್ಯವನ್ನು ಅವರು ಸಿದ್ಧ ಮಾಡ್ತಾರೆ. ಅದು ಕೇವಲ ಈ ಲೋಕದಲ್ಲಿ ಮಾತ್ರವಲ್ಲ, ದೇವರ ರಾಜ್ಯದಲ್ಲಿಯೂ ಸಹ ಈ ರೀತಿಯಾದ ಒಂದು ಕಾರ್ಯವು ಸಂಭವಿಸುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಸಹ ದೇವರ ಒಂದು ನ್ಯಾಯ ವಿಚಾರಣೆಯಲ್ಲಿ ಆತನಿಗೆ ಶಿಕ್ಷೆ ಆಗುತ್ತೆ. ದೇವರು ಆ ವ್ಯಕ್ತಿಯನ್ನು ನ್ಯಾಯ ವಿಚಾರಣೆಗೆ ಗುರಿಪಡಿಸ್ತಾರೆ, ನ್ಯಾಯ ವಿಚಾರಣೆಯನ್ನು ಮಾಡ್ತಾರೆ. ಆದ್ರೆ ನೋಡಿ, ಯೇಸು ಕ್ರಿಸ್ತನು ಜನರೆಲ್ಲರಿಗೂ ಈ ಮಾತನ್ನು ಹೇಳುತ್ತಾ, ಆಗ ನಾನು ನಿಮಗೆ ಹೇಳುವುದೇನೆಂದರೆ, ನೋಡಿ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ನೋಡಿ, ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಸಹೋದರನ ಮೇಲೆ ಸಿಟ್ಟುಗೊಳ್ಳುವಂತ ಪ್ರತಿಯೊಬ್ಬರು, ಅಂದ್ರೆ ಸಹೋದರ ಸಹೋದರಿಯರು ಯಾರೇ ಆಗಿರ್ಬೋದು, ಅವರ ಮೇಲೆ ಸಿಟ್ಟುಗೊಳ್ಳುವ ಪ್ರತಿಯೊಬ್ಬನು ನ್ಯಾಯ ವಿಚಾರಣೆಗೆ ಗುರಿಯಾಗ್ತಾನೆ. ಮತ್ತೆ ನೋಡುವಾಗ ತನ್ನ ಸಹೋದರರನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ನೋಡಿ, ಇನ್ನೊಂದು ಮುಂದೆ ಹೋಗಿ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಸಹೋದರನನ್ನು ಯಾರಾದರೂ ನೋಡಿ ಛೀ ನೀಚ ಅನ್ನುವಾಗ ನೋಡಿ ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಮತ್ತೆ ಮೂರನೇದಾಗಿ ನೋಡುವಾಗ ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ನೋಡಿ, ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾರೆ, ಮೊದಲು ಕೋಪಗೊಳ್ಳುವವನು ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾನೆ, ಛೀ ನೀಚ ಅನ್ನುವವನು ನ್ಯಾಯ ಸಭೆಗೆ ಒಳಗಾಗ್ತಾನೆ, ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಒಳಗಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಸಹೋದರರು ಐಕ್ಯವು ಬಹು ಬಲವುಳ್ಳದ್ದು ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ. ನೋಡಿ, ಸಹೋದರ ಸಹೋದರಿಯರು ಐಕ್ಯವಾಗಿರ್ಬೇಕು. ಪ್ರತಿ ಸಂದರ್ಭದಲ್ಲಿ ಒಬ್ಬರ ಕಷ್ಟಗಳನ್ನು ಒಬ್ಬರು ಹಂಚಿಕೊಳ್ಳಬೇಕು. ಒಬ್ಬರು ದುಃಖದಲ್ಲಿರುವಾಗ ಒಬ್ಬರು ಸಮಾಧಾನ ಮಾಡಬೇಕು. ಒಬ್ಬರು ಕಷ್ಟದಲ್ಲಿರುವಾಗ ಇನ್ನೊಬ್ಬರು ಸಹಾಯ ಮಾಡಬೇಕು. ಅಂದ್ರೆ ಚೆನ್ನಾಗಿರುವಂತಹ ವ್ಯಕ್ತಿಯು ಸಹೋದರನು ತನ್ನ ಸಹೋದರನು ಯಾರು ಕಷ್ಟದಲ್ಲಿರುವಾಗ ಸಹಾಯವನ್ನು ಮಾಡಬೇಕು. ಆದ್ರೆ ನೋಡಿ, ಯಾರಾದರೂ ದ್ವೇಷಿಸುವವರು, ಅವರನ್ನು ಬೈಯುವವರಿದ್ದರೆ ಅವರು ನ್ಯಾಯ ವಿಚಾರಣೆಗೆ ಗುರಿ ಆಗ್ತಾರೆ. ಯೇಸು ಕ್ರಿಸ್ತನು ನೋಡಿ ಈ ರೀತಿಯಾಗಿ ಹೇಳ್ತಿದ್ರ, ಯಾರಾದ್ರೂ ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಒಳಗಾಗ್ತಾನೆ ಎಂಬುದಾಗಿ ಹೇಳ್ತಾ ಇದ್ರು. ನೋಡಿ, ನಮ್ಮ ಬಾಯಿಯೇ ನಮಗೆ ತೀರ್ಪನ್ನು ಕೊಡುತ್ತದೆ. ಯಾರಾದರೂ ಬಾಯಿಂದ ತನ್ನ ಸಹೋದರನನ್ನು ಬೈಯುವವರು ತುಂಬಾ ಜಾಗೃತೆಯಾಗಿರ್ಬೇಕು. ಯಾರಾದ್ರೂ ಬೈಯುವಾಗ ನೋಡಿ, ದೇವರು ಈ ರೀತಿಯಾಗಿ ಹೇಳ್ತಿದ್ರೆ, ಅಗ್ನಿ ನರಕಕ್ಕೆ ನಿಮ್ಮನ್ನು ಗುರಿ ಮಾಡುತ್ತೇನೆ ಎಂಬುದಾಗಿ ದೇವರೇ ಹೇಳ್ತಾ ಇದ್ದಾರೆ. ನೋಡಿ, ಯಾರು ಆ ರೀತಿಯಾದ ಕಾರ್ಯವನ್ನು ಮಾಡಬಾರದು. ಯಾರು ಸಹೋದರರನ್ನು ನೀವು ಏನಾದ್ರೂ ಕಷ್ಟದಲ್ಲಿರುವಾಗ ಸಹಾಯ ಮಾಡಿ, ದುಃಖದಲ್ಲಿರುವಾಗ ಸಮಾಧಾನ ಮಾಡಿ, ಆದ್ರೆ ನೀವು ಬೈಯುವ ಕೆಲಸವನ್ನು ಇಟ್ಕೋಬೇಡಿ. ನೋಡಿ, ಬೈಯುವಾಗ ದೇವರ ಶಾಪವು ಇಳಿದು ಬರುತ್ತೆ, ದೇವರ ಕೋಪವು ಇಳಿದು ಬರುತ್ತೆ. ನೋಡಿ, ಈ ರೀತಿಯಾಗಿ ಅನೇಕ ವ್ಯಕ್ತಿಗಳು ತನ್ನ ಸಹೋದರನನ್ನು ಬೈದಿರ್ತಾರೆ. ನೋಡಿ, ಈ ವಿಡಿಯೋ ವೀಕ್ಷಿಸುವ ನಿಮಗೂ ಸಹ ಹೇಳ್ತಾ ಇದ್ದಾರೆ, ನೀವು ಯಾರನ್ನಾದ್ರೂ ಅಂದ್ರೆ ನಿಮ್ಮ ಸಹೋದರಿಯರನ್ನು ನೀವೇನಾದ್ರೂ ಬೈದಿರ್ಬೋದು. ಒಂದು ವೇಳೆ ನೀವು ಬೈದಿದ್ದರೆ ನೋಡಿ, ಯೇಸು ಕ್ರಿಸ್ತನೇ ಅದಕ್ಕೆ ಸೊಲ್ಯೂಷನ್ ಕೂಡ ಹೇಳ್ತಾ ಇದ್ದಾರೆ. ದೇವರನ್ನು ಆರಾಧಿಸುವಾಗ, ದೇವರಿಗೆ ಪ್ರಾರ್ಥನೆ ಮಾಡುವಾಗ, ಇಲ್ಲಾಂದ್ರೆ ದೇವರನ್ನು ಮಹಿಮೆ ಪಡಿಸುವಾಗ, ದೇವರಿಗೆ ಕಾಣಿಕೆಯನ್ನು ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ, ನಮ್ಮ ಸಹೋದರನ ಯಾರನ್ನಾದ್ರೂ ನಾವು ದೂಷಿಸಿ ಬಂದಂತ ಸಂದರ್ಭದಲ್ಲಿ, ಯಾವ್ದಾದ್ರೂ ವಿಷಯ ಜಗಳವಾಡಿರ್ಬೋದು, ಏನಾದ್ರೂ ಬೈದಿರ್ಬೋದು, ಯಾವ್ದಾದ್ರೂ ವಿಚಾರದಲ್ಲಿ ಅಸಮಾಧಾನ ಉಂಟಾಗಿರುವಂತ ಸಂದರ್ಭದಲ್ಲಿ ಸಭೆಗೆ ಬಂದಾಗ, ಅಂದ್ರೆ ದೇವರ ಆಲಯಕ್ಕೆ ಬಂದಾಗ, ಇದು ಯಾವ್ದಾದ್ರೂ ನಿಮ್ಗೆ ಜ್ಞಾಪಕಕ್ಕೆ ಬಂದ್ರೆ ಮೊದಲು ನೀವು ಅದನ್ನು ನಿಲ್ಲಿಸಿ ಹೋಗಿ ನಿಮ್ಮ ಸಹೋದರನ ಸಂಗಡ ಸಮಾಧಾನ ಪಡಿರಿ. ನೋಡಿ, ನಿಮ್ಮ ಸಹೋದರನ ಬಳಿ ಹೋಗಿ ಸಾರಿ ಕೇಳಿ, ಇಲ್ಲಾಂದ್ರೆ ನಿಮ್ಮ ಸಹೋದರನ ಬಳಿ ಹೋಗಿ ಮಾತಾಡಿ ಸಮಾಧಾನದಿಂದ ಅವರನ್ನು ಸಂತೋಷಪಡಿಸಿ, ಇಲ್ಲಾಂದ್ರೆ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ನಂತರ ಬಂದು ನನ್ನನ್ನು ಆರಾಧಿಸಿ ಎಂಬುದಾಗಿ ದೇವರ ವಾಕ್ಯವು ಹೇಳ್ತಾ ಇದೆ.
ನೋಡಿ, ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ಆ ರೀತಿಯಾಗಿ ಯಾರಾದರೂ ಮಾಡ್ತಾ ಇದ್ರೆ ಕಾರ್ಯವನ್ನು ಅದನ್ನು ಸರಿಪಡಿಸಿಕೊಳ್ಳಿ. ನೋಡಿ, ದೇವರ ವಾಕ್ಯವು ಈ ದಿನ ಈ ಒಂದು ಚಿಕ್ಕ ವಿಡಿಯೋ ಮೂಲಕ ನಿಮ್ಮನ್ನು ಎಚ್ಚರಿಸ್ತಾ ಇದೆ. ಈ ರೀತಿಯಾದ ಕಾರ್ಯಗಳು ಯಾರಾದರೂ ಮಾಡುತ್ತಾ ಇದ್ರೆ ಅದನ್ನು ಸರಿಪಡಿಸಿಕೊಳ್ಳಿ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಪ್ರಾರ್ಥನೆಯಲ್ಲಿ ಏಕೀಭವಿಸಿ. ಪರಿಶುದ್ಧನಾದ ದೇವರೇ, ಅಪ್ಪ, ಈ ಒಳ್ಳೆ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕೇಳುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸಪ್ಪ. ಎಲ್ಲಾ ಕಾರ್ಯಗಳನ್ನು ನಿನ್ನ ಪಾದ ಬಳಿಯಲ್ಲಿ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಕೇಳಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಈ ಒಂದು ಚಿಕ್ಕ ಸಂದೇಶ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್.